ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ಕಾಲದ ಜೋಡಿ ಹೇಗಿರ್ಬೇಕು ಅನ್ನೋದಕ್ಕೆ ಎಕ್ಸಾಂಪಲ್ ಇವ್ರು. ಬಾಡಿ ಫಿಟ್ನೆಸ್ ಜೊತೆಗೆ ಲೈಫ್ ಅಲ್ಲಿ ಕೂಡ ಫಿಟ್ ಅಂಡ್ ಫೈನ್ ಆಗಿರುವಂತ ಕಪಲ್ ಇವರು. ಗಂಡ ಹೆಂಡತಿ ಬೆಸ್ಟ್ ಫ್ರೆಂಡ್ ತರ ಇರ್ಬೇಕು ಅನ್ನೋದಕ್ಕೆ ಸ್ಯಾಂಪಲ್ ಇವರು. ಲೆಟ್ಸ್ ವೆಲ್ಕಮ್ ಟ್ರೆಂಡಿಂಗ್ ಜಿಮ್ ಜೋಡಿ ರಜನಿ ಹಾಗೂ ಅರುಣ್. ಒಂದ್ ನಿಮಿಷ ಅರುಣ ಏನಮ್ಮ ಎಲ್ಲ ಹಿಂಗ್ ಇಷ್ಟು ಡಲ್ ಆಗ್ಬಿಟ್ಟಿದ್ದೀನಿ ಯಾಕೆ? ಅಯ್ಯೋ ನಿಮ್ ಟ್ರೈನಿಂಗ್ ಇಲ್ದೆ ಹಿಂಗ ಆಗ್ಬಿಟ್ಟಿದೆ ಗುರುಗಳೇ. ಒಂದ್ ನಿಮಿಷ ಜಾಕೆಟ್ ತೆಗೀರಿ. ಇದು ಯಾವ ಸೆಟ್ಗೆ ಹಾಕಿರೋ ಕಂಬನೇ ತುರಿಕೊಂಬಂದಿರಂಗವ್ರೆ. ಗುರುಗಳೇ ಈಗೇನಂತೀರಾ? ಹಿಂಗ್ ತೋರ್ಸಿದ್ರೆ ಹೆಂಗಾಯ್ತದೆ ಇದು? ಓ ಏನು ಎಲ್ಲ ಮೂಳೆ ಬಿಟ್ಕೊಬಿಟ್ಟವೆ. 1 2 3 4 ಮೂಳೆನೂ ಕಾಣಿಸ್ತಾವೆ. ಹಿಂಗಿರ್ಬೇಕು ಹಿಂಗೆ. ಯಾಕೆ ಹಿಂಗ್ ವೀಕ್ ಆಗ್ಬಿಟ್ಟಿದ್ಯಾ ಅರುಣ? ಎಲ್ಲ ಒಂಚೂರು ಬೈಸಿಪ್ಸ್ ತೋರ್ಸು. ನನ್ ಗರಡಲ್ಲಿದ್ದಾಗ ಹೆಂಗಿದ್ದೆ ಅರುಣ ನೀನು? ಹೆಂಡತಿ ಊಟ ಆಗ್ತಿಲ್ಲ ಅಂತ ಕಾಣುತ್ತೆ. ಇರೋ ಊಟ ಎಲ್ಲ ಅವಳೇ ತಿನ್ಕೊಂಡ್ಬಿಡ್ತಾಳೆ ಗುರುಗಳೇ. ಹೌದಾ? ಜಡ್ಜಸ್ ಎಲ್ಲ ನೋಡ್ತಿರ್ಬೋದು, ಏನು ಇವ್ನ್ ಟ್ರೈನಿಂಗ್ ಮಾಡೋನ ಅಂತ ನಂಬಿಕೆನೆ ಗೊತ್ತಿಲ್ಲ ಅವ್ರಿಗೆ. ನೀವು ಇವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀರಾ ಅಂದ್ರೆ ನಾನ್ ನಂಬೋದಿಲ್ಲ ರೀ. ಕುರಿ ಗರಡಿ ಮನೆಯಿಂದ ಎಂತೆಂತವ್ರಿಗೆ ಟ್ರೈನ್ ಆಗಿದೆ ಗೊತ್ತಾ? ಗೊತ್ತಿಲ್ಲ. ಏಯ್ ಹಾಕ್ರ. ಹಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಅಂತ ಶ್ವೇತ ಅವರು. ಬಾಲಿವುಡ್ ಹಾಲಿವುಡ್ ಅಲ್ಲ. ಅವ್ರವ್ರು ಚೇಂಜ್ ಮಾಡ್ಕೊಂಡ್ರೆ ನಾನೇನ್ ಮಾಡಕ್ಕಾಯ್ತದೆ? ನಾನ್ ಟ್ರೈನಿಂಗ್ ಕೊಡ್ಬೇಕಾದ್ರೆ ಹಾಲಿವುಡ್ ಅಲ್ಲಿ ಇದ್ರು. ಇವ್ರು ಯಾರು ಅಂತ ಹೇಳಿ? ಸಲ್ಮಾನ್ ಖಾನ್. ಇವ್ರ ಹೆಸರು ಹೇಳಿ. ಅರ್ನಾಲ್ಡ್ ಗುರುಗಳೇ. ಗರ್ನಾಲ್ಡ್. ಶಿವಾಜಿನಗರದಲ್ಲಿ ಇವರನ್ನ ಇದ್ದಿದ್ದ. ಶಿವಾಜಿನಗರದಲ್ಲಿ ಚಾಕಣ ಮಾಡ್ತಿದ್ರು. ನಾನ್ ಕರೆದು ನನ್ನ ಟ್ರೈನಿಂಗ್ ಕ್ಲಾಸ್ ನಾನು ಊಟ ಹಾಕಿ ಈ ತರ ಬಾಡಿ ಬರ್ಸಿ ಆಮೇಲೆ ರ್ಯಾಂಬೋ 3 ಅಂತೇನೋ ಮಾಡಿದ್ರು. ಟರ್ಮಿನೇಟರ್ ಕಣಪ್ಪ. ಅದು ರ್ಯಾಂಬೋ 3 ಅಂತ, ಆಮೇಲೆ ಟರ್ಮಿನೇಟ್ 3 ಅಂತೇನೋ ಮಾಡಿದ್ರು ಅಂತ ಕಾಣುತ್ತೆ. ನೆಕ್ಸ್ಟ್ ಹಾಕ್ರ. ಇವ್ರಿಗೂ ನೀವೇನ ಟ್ರೈನಿಂಗ್ ಕೊಟ್ಟಿರೋದು? ಆಫ್ ಕೋರ್ಸ್ ನಾನು ಫಿಟ್ ಆಗಿದ್ದೆ ಅಲ್ಲಡಿ. ಅಲ್ಲೋಡಿ ಗುರುಗಳೇ ಯಾವಾಗ ಗುರುಗಳೇ? ನಾನೇ ಇವನು ಬಾಡಿ ಬಿಲ್ಡ್ ಮಾಡಿಸಿದ್ದೆ ತಪ್ಪಾಗೋದು. ಹಿಂಗೆ ದುನಿಯಾ ವಿಜಯ್ ಸರ್ಗೆ ನಾನೇ ಟ್ರೈನಿಂಗ್ ಮಾಡಿದ್ದು. ಇವ್ರಿಗೆಲ್ಲ ನಾನೇ ಟ್ರೈನಿಂಗ್ ಕೊಟ್ಟಿರೋದು. ನಂಬಿಕೆ ಬಂತಲ್ಲ ಈಗ? ಅಷ್ಟೇ ಬರ್ತಾ ಅಷ್ಟೇ. ಆಕ್ಚುಲಿ ತುಂಬಾ ಸರ್ಗೋಗಿದೆಯಮ್ಮ. ಹೆಂಡತಿ ಊಟ ಸರಿಯಾಗಿ ಆಗ್ತಿಲ್ಲ ಅಂತ ಕಾಣುತ್ತೆ. ನೀನ್ ಹೆಂಡತಿನ ಒಂದ್ಸಲ ಕರಿಯಮ್ಮ, ನಾನು ಮಾತಾಡ್ತೀನಿ. ಕರಿ ಮಮ್ಮಿ. ಮಮ್ಮಿ ನಂಬರ್ 1 ಪ್ರೋಗ್ರಾಮ್ ಅಲ್ಲ ಇದು, ಜೋಡಿ ನಂಬರ್ 1 ಪ್ರೋಗ್ರಾಮ್. ನೀನ್ ಹೆಂಡತಿ ಕರಿ. ಹೆಂಡತಿ ತಾನೇ? ಇರಿ ಗುರುಗಳೇ. ಮಮ್ಮಿ. ತಿರ್ಗಾದೆ ಮಮ್ಮಿ ಅನ್ಕೊಂಡೆ. ಹಲೋ. ಇವ್ರ ಮಮ್ಮಿ ಅಂತ ಕರೆದಿದ್ ಇವ್ರನ್ನ? ಮಮ್ಮಿ ಅಂತ ಯಾಕೆ ಕರೆದಿದ್ದ? ಮಮ್ಮಿ ತರ ಪ್ರೀತಿ ತೋರಿಸ್ತಾರೆ ಅಂತ, ಆಮೇಲೆ ಮಮ್ಮಿ ತರ ಬೈತಾರೆ ಅಂತ. ರಜನಿ ಬೈಯದ ನಾನು ಯಾವತ್ತೂ ನೋಡೇ ಇಲ್ವಲ್ಲ. ಸರಿ, ನೀವೇನಂತ ಕರಿತೀರಾ? ಡ್ಯಾಡಿ ಅಂತ ಕರಿತೀರಾ? ಇಲ್ಲ. ಮೊದಲನೇದಾಗಿ ಅರುಣ್ ಅವರೇ, ರಜನಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಇವ್ರ ಪ್ರೊಫೆಷನಲ್ ಅಲ್ಲಿ ತುಂಬಾ ಪ್ರಮೋಷನ್ ಅದೆಲ್ಲ ತುಂಬಾ ಕಡಿಮೆ. ಯಾರು ಇವರು ಒಂಥರ ಎಲೆ ಮರೆ ಕಾಯಿ ತರ ಇದ್ಬಿಡ್ತಾರೆ. ಆದ್ರೆ ಇವನ್ ಹಂಗ ಆಗ್ಬಾರ್ದು ಅನ್ನೋ ಇಂಟೆನ್ಷನ್ ಇಂದ ನಾನು ಜೋಡಿ ನಂಬರ್ 1 ಬರ್ಬೇಕು ಅನ್ನೋದು ನನಗೆ ಆಸೆ ಇತ್ತು. ಸೊ ಹಾಗಾಗಿ ಕಾರ್ಯಕ್ರಮಕ್ಕೆ ಬಂದ್ರಿ. ಎಸ್, ವೆರಿ ನೈಸ್. ಅರುಣ್ ಸರ್, ಕುರಿ ಸಾರು ನಿಮ್ಮ ಪ್ರೀತಿಯ ಗುರುಗಳಲ್ವಾ? ಸರ್. ಅಲ್ಲಿ ಹೆಂಗ್ ನಿಂತಿದ್ದಾರೆ ಹೆಸರು ಹೇಳಿದ ತಕ್ಷಣ? ಇಲ್ಲ, ಗೊತ್ತಾಯ್ತು ನೀವು ಅವ್ರ ಗುರುಗಳು ಅಂತ ಗೊತ್ತಾಯ್ತು ಕುರಿ ಸರ್. ಈಗ ಕಪಲ್ ವರ್ಕೌಟ್ ಇದೆಯಲ್ಲ ಸರ್, ಮರ್ತು ಬಿಟ್ಟಿದಾರಂತೆ. ಅವಾಗಲೇ ಸೈಡ್ಗೆ ಹೋದಾಗ ಟಚ್ ಹೊಟ್ಟೋಗಿದೆ. ಒಂಚೂರು ನನ್ನ ಶಿಷ್ಯ ಬಂದ್ರೆ ಹೇಳ್ಕೊಡ್ತಾನೆ ಅಂತ ಒಂಚೂರು ಅವ್ರಿಗೆ ಹೇಳ್ಕೊಡ್ತೀರ, ಅದ್ ಮಾಡ್ಲಿ ಅವರು. ಓ ಎಸ್. ಕಮಾನ್ ಕುರಿ. ಇದು ಈಸಿ. ಇದು ಸಖತ್ ಈಸಿ ಅಲ್ಲ? ಅಲ್ಲ, ನೋಡಕ್ ತುಂಬಾ ಈಸಿ ಆಗಿದೆ, ಮಾಡ್ಬೇಕಲ್ಲ. ಶಿಷ್ಯನ್ನೇ ಎತ್ಕೊಳ್ರಿ ನೋಡೋಣ. ನೀವು ಕೆಳಗಡೆ ಕುತ್ಕೋಬೇಕು, ಇಲ್ಲಿ ವೇಸ್ಟ್ ನೀವು ಎತ್ಕೋಬೇಕು. ಈಸಿನ ಅದು? ಈಸಿ.
ಹೋಯ್ತು 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 ಕುರಿ ಅಲ್ಲ ನಾನು ಆಕ್ಚುಲಿ ಏನ್ ಅನ್ಕೊಂಡಿದ್ದೆ ಗೊತ್ತಾ, ಈಗ ಏನಾದ್ರೂ ಕುರಿ ಅವರು ಅರುಣ್ನ ಎತ್ತು ಬಿಟ್ರೆ ಒಂದ್ ರೊಮ್ಯಾಂಟಿಕ್ ಸಾಂಗ್ಗೆ ನಾನು ಕುರಿ ಜೊತೆ ಡಾನ್ಸ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಈಗ್ಲೂ ಕಾಲಾವಕಾಶ ಮಿಂಚಿಲ್ಲ ಕುರಿ ಅವ್ರೆ, ಈಗ್ಲೂ ಕಾಲಾವಕಾಶ ಮಿಂಚಿಲ್ಲ. ಯಾರಿಗುಂಟು ಯಾರಿಗಿಲ್ಲ. ಅದೇ ಹೇಳಿದ್ ನಾನು, ಥಿಯರಿ ಚೆನ್ನಾಗಿದೆ, ಪ್ರಾಕ್ಟಿಕಲ್ ತುಂಬಾ ಕಷ್ಟ ಇದೆ. ಈಗ ಓಕೆ, ಸ್ವಲ್ಪನಾದ್ರೂ ಎತ್ತಿರೋದಕ್ಕೆ ಹಾ. ಅವ್ರ ಜೊತೆ ಒಂದು ರೊಮ್ಯಾಂಟಿಕ್ ಸಾಂಗ್ ಸ್ಟೆಪ್ ಅವ್ರು ಎಲ್ಲಿ ಎತ್ತಿದ್ರು? ಸ್ವಲ್ಪ ಎತ್ತಿದ್ರು ಪಾಪ. ಒಂಚೂರು ರೊಮ್ಯಾಂಟಿಕ್ ಸಾಕು, ಚೂರು ರೊಮ್ಯಾಂಟಿಕ್ ಸಾಕು. ಒಂದ್ ದಾರ ಕಾಲಕ್ಕೆ ಕಟ್ಬಿಟ್ಟು ಜ್ಯೋತಿ ಅವ್ರ ಕೈ ಕೊಡಿ ಅಲ್ಲಿ. ಹೋಗಿ ನೀವು. ಒಂದ್ಸಲ ಅನ್ಯಾಯ ಆದ್ರೆ ತಡ್ಕೋಬಹುದು, 2 ಸಲ ಅನ್ಯಾಯ ಆದ್ರೂ ತಡ್ಕೋ. ಸೀಸನ್ ಅನ್ಯಾಯ ಆಯ್ತಿದ್ರೆ. ಓಕೆ, ಈಗ ಈ ಜಿಮ್ ಫಿಟ್ ಜೋಡಿ ಬಗ್ಗೆ ನಮ್ಮ ಬೀಗ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ತುಂಬಾ 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 ಮುದ್ದ ಕಾಣ್ತೀರಾ ಇಬ್ರು ಜೊತೆಲಿ ನಿಂತಿರೋದು, ನೋಡಕ್ಕೇನೆ ಕಣ್ ಸಾಲದು. ವೆರಿ ವೆಲ್ ಬಾಡಿ ಬಿಲ್ಡರ್ ಹಸ್ಬೆಂಡ್. ಅಂಡ್ ಈಗಾಗಲೇ ಮದುವೆ ಆಗಿ 4 months ಆಗಿದೆಯಾ? ಹೊಸ ದಾಂಪತ್ಯ ನೀವು ಜೋಡಿ ನಂಬರ್ 1 ಬಂದಿದ್ದೀರಾ. ಐ ಹೋಪ್ ಯು ಸ್ಪೆಂಡ್ ಲಾಟ್ ಆಫ್ ಗುಡ್ ಮೆಮೊರೀಸ್, ಕ್ರಿಯೇಟ್ ಲಾಟ್ ಆಫ್ ಗುಡ್ ಮೆಮೊರೀಸ್ ಅಂಡ್ ರಿಮೆಂಬರ್ ದಿಸ್ ಶೋ ಫಾರ್ ಎವರ್ ಇನ್ ಯೋರ್ ಲೈಫ್. ಆಲ್ ದಿ ಬೆಸ್ಟ್ ಅಂಡ್ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಲವ್ಲಿ ಸ್ಟಾರ್ ಪ್ರೇಮ್ ಅವರೇ, ನಿಮಗೆ ಒಂದು ಅದ್ಭುತವಾದ ಅವಕಾಶ ಮಾಡಿಕೊಟ್ಟಂತಹ ಈ ಜೋಡಿ ಬಗ್ಗೆ ನೀವೇನ್ ಹೇಳ್ತೀರಾ? ಮಾತಾಡಿ. ಇದನ್ನ ಮಾತ್ರ ಎಷ್ಟು ಮರ್ಯಾದೆ ಕೊಟ್ಟು ಹೇಳ್ತೀಯ ನೋಡ್ರಿ. ಇಲ್ಲಿ ನಮ್ಮ ಸೀನಿಯರ್ ಜೋಡಿಗಳು ಇದ್ದಾರೆ, 30 ವರ್ಷ ಬದುಕನ್ನ ತುಂಬಾ ಚೆನ್ನಾಗಿ ಬಾಳಿ ಬದುಕದಂತ ಜೋಡಿಗಳಿದ್ದಾರೆ. ಅವರಿಂದ ಕಲ್ತ್ಕೊಳ್ಳೋದಿರುತ್ತೆ, ಅವ್ರದನ್ನ ಕಲ್ತ್ಕೊಳ್ಳಿ. ನಿಮ್ಮಿಂದ ಏನಾದ್ರು ಕಲ್ತ್ಕೊಳ್ಳೋದಿತ್ತು ಅಂದ್ರೆ ನಾವು ಕಲ್ತ್ಕೊಳ್ತೀವಿ. ಇಲ್ಲಿ ಯಾರು ಜಡ್ಜಸ್ ಅಲ್ಲ, ಯಾರು ಗುರುಗಳಲ್ಲ, ಒಬ್ರಿಂದ ಒಬ್ರು ಕಲಿಯುವಂಥದ್ದು ಸಾಕಷ್ಟು ಇರುತ್ತೆ. ಸೊ ಹಾಗಾಗಿ ನಾವಿಲ್ಲಿರ್ತಕ್ಕಂಥ ಎಲ್ಲರೂ ಸಹ ಸ್ಟೂಡೆಂಟ್ಸ್, ಒಬ್ರನ್ನ ನೋಡಿ ಒಬ್ರು ಕಲಿಯುವಂಥದ್ದು. ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಪ್ರೇಮ್ ಅವರು. ಈಗ ಮುಂದಿನ ಜೋಡಿಯನ್ನ ಬರ್ಮಾಡ್ಕೊಳ್ಳೋಣ. ಓಕೆ, ತಮ್ಮ ಪ್ರತಿಭೆಯ ಮೂಲಕ ನಾಡಿಗೆ ನಗುವನ್ನ ಹಂಚಿರುವಂತ ಕಿಲಾಡಿ ಜೋಡಿಯವರು. ಲೆಟ್ಸ್ ವೆಲ್ಕಮ್ ನಮ್ಮ ಮೈಸೂರಿನ ಜಗಮಗ ಜಗ್ಗಪ್ಪ ಹಾಗೂ ಅವರ ಶ್ರೀಮತಿ ಸುಷ್ಮಿತಾ. ನಮ್ಮ ಜಗಮಗ ಜೋಡಿ ಜಗ್ಗಪ್ಪ ಹಾಗೂ ಸುಷ್ಮಿತಾ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮ್ಯಾಮ್. ಅಲ್ಲ ಜಗಪ್ಪ, ಜಿ ಕನ್ನಡನೇ ತವ್ರ ಮನೆ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ಅಲ್ಲಿ ಕಾಮಿಡಿ ಕಿಲಾಡಿಗೆ ಮಾಡ್ತೀಯಾ, ಈ ಕೆಡಿ ಮಾಡ್ತೀಯಾ, ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಬಂದು ಹೋದೆ. ಈಗ ಜೋಡಿ ನಂಬರ್ ನಂಬರ್ 1. ನೆಕ್ಸ್ಟ್ ನಾವು ನಮ್ಮವರು. ಅದ್ರ ನೆಕ್ಸ್ಟ್ ಚೋಟಾ ಚಾಂಪಿಯನ್. ಚೋಟಾ ಚಾಂಪಿಯನ್ ಬರ್ಬೇಕು ಅಂದ್ರೆ ಮಾಲ್ಡೀವ್ಸ್ ಹೋಗಿ ಬರ್ಬೇಕು. ಮಾಲ್ಡೀವ್ಸ್ ಏ ಬೇಡಪ್ಪ, ನಾವು ಗುಂಡ್ಲುಪೇಟೆಗೆ ಹೋಗಿ ಬಂದ್ರೆ ಸಾಕು. ಎಲ್ಲದಕ್ಕೂ ರೆಡಿ ಇವನು. ಇವ್ರು ನೋಡು, ವರ್ಷ ಹೋಗಿ ಬರ್ತಾರೆ. ಏ ಆದ್ರೂ ಚೋಟ ಚಾಂಪಿಯನ್ ಕರ್ಕೊಂಡೇ ಬಂದಿಲ್ಲ. ಆಯ್ತಪ್ಪ ಚಿಕ್ಕಪ್ಪ, ಅಣ್ಣ ಹೇಳಣ್ಣ. ಜೋಡಿ ನಂಬರ್ 1 ಬಂದಿದ್ಯಾ? ಏನಕ್ಕೆ ಬಂದಿದ್ಯಾ? ಜೋಡಿಯಾಗಿ ಬಂದಿದೀವಿ. ಶಾಬಾಸ್, ಸಖತ್ತಾಗಿರೋ ಆನ್ಸರ್ ಹೇಳಿದೆ ಕ್ವಶನ್ಗೆ. ವೆರಿ ಗುಡ್. ನಮ್ ಜೋಡಿ ಬಗ್ಗೆ ಹೇಳೋದಕ್ ಬಂದಿದ್ದೀನಿ. ನಂಬರ್ 1 ಆಗಕ್ ಬಂದಿದ್ದೀನಿ ಅಂತ ಹೇಳು. ಏ ಜೋಡಿ ಬಂದ್ಬಿಟ್ಟು ನಂಬರ್ 1 ಹೆಂಗ್ ಆಗ್ತಾರೆ? ಇಬ್ರು ತಾನೇ ಬಂದಿರೋ, ನಂಬರ್ 2 ಆಗೋಣ.